ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಮೊದಲನೇ ಟಾಸ್ಕ್ ಮುಕ್ತಾಯವಾಗಿದೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ಈ ವಾರದ ನಾಮಿನೇಷನ್ ಇಂದ ಸೇವ್ ಆದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಸೋತು ನಾಮಿನೇಟ್ ಆದ ಸ್ಪರ್ಧಿ ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಾವು ಮೊದಲಿಗೆ ಸ್ಪರ್ಧಿಗಳನ್ನು ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಅಂತ ನಾವು ನೋಡುವುದಾದರೆ, ಈ ವಾರದ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರು ಪ್ರತಿ ಟಾಸ್ಕ್ಗೆ ಇಬ್ಬರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು. ಆ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಇನ್ನೊಬ್ಬರನ್ನು ಸೇಫ್ ಮಾಡಬೇಕು. ನಾಮಿನೇಟ್ ಮತ್ತು ಸೇಫ್ ಆದವರು ಎರಡು ತಂಡದ ನಾಯಕರಾಗಿರುತ್ತಾರೆ. ಆ ತಂಡದಲ್ಲಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರು ಸೆಲೆಕ್ಟ್ ಮಾಡುತ್ತಾರೆ. ಈ ರೀತಿ ಈ ವಾರದ ನಾಮಿನೇಷನ್ ಟಾಸ್ಕ್ಗಳು ಇರುತ್ತವೆ. ಟಾಸ್ಕ್ ಅನ್ನು ಯಾವ ತಂಡ ಗೆಲ್ಲುತ್ತದೆಯೋ ಆ ತಂಡದ ನಾಯಕ ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ನೀವು ಬೇಕಾದರೆ ಹಿಂದಿನ ವಿಡಿಯೋವನ್ನು ನೋಡಬಹುದು. ಈಗ ನಾವು ಮೊದಲನೇ ಟಾಸ್ಕ್ಗೆ ಬರೋದಾದ್ರೆ, ಮೊದಲನೇ ಟಾಸ್ಕ್ ಯಾವ ರೀತಿ ಇತ್ತೆಂದು ನೀವು ಪ್ರೊಮೋದಲ್ಲಿ ಆಲ್ರೆಡಿ ನೋಡಿದ್ದೀರಿ. ಈಗ ನಾವು ಶಾರ್ಟ್ಕಟ್ ಇಲ್ಲಿ ನೋಡೋದಾದ್ರೆ, ಡಿಸ್ಕ್ ಅನ್ನು ಜೋಡಿಸುವ ಟಾಸ್ಕ್ ಇದಾಗಿದೆ. ಇದರಲ್ಲಿ ಒಟ್ಟು 14 ಡಿಸ್ಕ್ಗಳಿವೆ. ಬಿಗ್ ಬಾಸ್ ವಿಸಿಲ್ ಹುಡಿದಾಗ ಯಾವ ಜೋಡಿ ಬಳಿ ಅತಿ ಹೆಚ್ಚು ಡಿಸ್ಕ್ಗಳಿರುತ್ತವೋ ಆ ಜೋಡಿ ಆ ರೌಂಡ್ ಅನ್ನು ಗೆಲ್ಲುತ್ತದೆ. ಒಟ್ಟು 3 ರೌಂಡ್ಗಳಿವೆ. ಈಗ ನಾವು ಮೊದಲನೇ ಟಾಸ್ಕ್ ನಲ್ಲಿ ರಾಶಿಕಾ ಅವರು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಯಾರನ್ನು ಸೇಫ್ ಮಾಡಿದ್ದಾರೆ ಎಂದು ನೋಡುವುದಾದರೆ, ಚೈತ್ರ ಅನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಸೂರಜ್ ಅನ್ನು ಸೇಫ್ ಮಾಡಿದ್ದಾರೆ. ಹಾಗಾಗಿ ಒಂದು ತಂಡದ ನಾಯಕ ಚೈತ್ರ ಮತ್ತು ಇನ್ನೊಂದು ತಂಡದ ನಾಯಕ ಸೂರಜ್ ಅವರು ಆಗಿದ್ದಾರೆ. ಇವರ ಪರವಾಗಿ ಯಾರು ಆಡಬೇಕೆಂದು ಬಿಗ್ ಬಾಸ್ ಅವರೇ ನಿರ್ಧರಿಸಿದ್ದಾರೆ. ಹಾಗಾಗಿ ಚೈತ್ರ ಅವರ ಜೊತೆ ರಜತ್ ಅವರು ಆಡುತ್ತಿದ್ದಾರೆ ಮತ್ತು ಸೂರಜ್ ಅವರ ಜೊತೆ ಅಶ್ವಿನಿ ಗೌಡ ಅವರು ಆಡುತ್ತಿದ್ದಾರೆ. ವೀಕ್ಷಕರೇ, ಈಗ ನಾವು ಈ ಟಾಸ್ಕ್ ಅನ್ನು ಯಾರು ಗೆದ್ದಿದ್ದಾರೆ ಎಂದು ನೋಡುವುದಾದರೆ, ಈ ಟಾಸ್ಕ್ ಒಟ್ಟು 3 ರೌಂಡ್ಗಳಲ್ಲಿ ನಡೆದಿದೆ. ಮೊದಲ 2 ರೌಂಡ್ಗಳನ್ನು ಸೂರಜ್ ಅವರ ಟೀಮ್ ಗೆದ್ದಿದ್ದರಿಂದ ಈ ಟಾಸ್ಕ್ ಅನ್ನು ಸೂರಜ್ ಅವರ ತಂಡ ಗೆದ್ದಿದೆ. ಹಾಗಾಗಿ ಈ ವಾರದ ನಾಮಿನೇಷನ್ ಇಂದ ಸೂರಜ್ ಅವರು ಸೇವ್ ಆಗಿದ್ದಾರೆ ಮತ್ತು ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಮೊದಲನೇ ಟಾಸ್ಕ್ ಬಗ್ಗೆ ಮಾಹಿತಿ. ಈ ಟಾಸ್ಕ್ ಅನ್ನು ಸೂರಜ್ ಅವರೇ ಗೆದ್ದಿದ್ದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.